ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ. ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾವಾಗಿಲ್ಲವೆಂದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಮತ್ತೊಂದೆಡೆಯಲ್ಲಿ ಇನ್ನು ಮುಂದೆ 10 ನಿಮಿಷದಲ್ಲಿ ನಿಮ್ಮ ಮನೆಗೆ ಆಹಾರ ಬರೋದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಡೆಲಿವರಿ ಬಾಯ್ಸ್ ಸುರಕ್ಷತೆಗಾಗಿ ಮಹತ್ವದ ನಿರ್ಧಾರ. ಇನ್ನು ಮುಂದೆ 10 ನಿಮಿಷದಲ್ಲಿ ಆರ್ಡರ್ ಬರೋದಿಲ್ಲವಂತೆ. ಯಾಕೇನಾಯ್ತು ನೋಡೋಣ. ಇನ್ನು ವಾಹನ ಚಾಲಕರಿಗೆ ಶಾಕ್ ಕೊಟ್ಟ ಸರ್ಕಾರ. ಇನ್ನು ಮುಂದೆ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದ್ರೆ ಜೇಬಿಗೆ ಕತ್ತರಿ ಮಾತ್ರವಲ್ಲ, FIR ಕೂಡ ದಾಖಲು ಮಾಡಲಾಗುತ್ತೆ. ಏನಿದು ಹೊಸ ನಿಯಮ, ಯಾವ ಸೆಕ್ಷನ್ ಜಾರಿಗೆ ಮಾಡಲಾಗಿದೆ, ಎಲ್ಲ ಸುದ್ದಿ ನೋಡೋಣ. ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾವಾಗದ ಹಿನ್ನೆಲೆಯಲ್ಲಿ ಬೃಹತ್ ಮಹಿಳಾ ಸಮಾವೇಶಕ್ಕೆ ಬಿಜೆಪಿ ನಿರ್ಧಾರ. ನಿಮ್ಮ ಬ್ಯಾಂಕ್ ಖಾತೆಗೆ 3-4 ತಿಂಗಳಿನಿಂದ ಕಂತು ಜಮಾ ಆಗುತ್ತಿಲ್ಲವೆಂದ್ರೆ ಈ ಮಾಹಿತಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯದ ಗೃಹಲಕ್ಷ್ಮಿಯರಿಗೆ 3-4 ತಿಂಗಳಿನಿಂದ ಹಣ ಜಮಾವಾಗುತ್ತಿಲ್ಲವಂತೆ. ನಿಮ್ಮ ಬ್ಯಾಂಕ್ ಖಾತೆಗೂ 4 ತಿಂಗಳಿನಿಂದ ಹಣ ಜಮಾವಾಗುತ್ತಿಲ್ಲವೆಂದ್ರೆ ಕಮೆಂಟ್ ನಲ್ಲಿ ಹೌದು ಅಥವಾ ಇಲ್ಲ ಎಂಬುದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಹೌದು, ಒಂದು ಕಡೆಯಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿರುವ ವರದಿ ಕೊಟ್ಟಿದೆ, ಆದರೆ ಮತ್ತೊಂದೆಡೆಯಲ್ಲಿ ಫಲಾನುಭವಿಗಳಿಗೆ ಹಣವೇ ಜಮೆ ಆಗುತ್ತಿಲ್ಲ. ಹೌದು ಸ್ನೇಹಿತರೆ, ಸಚಿವ ಲಕ್ಷ್ಮಿ ಹೆಬ್ಬಾಳಕರ್ ಅವರ ಪ್ರಕಾರ ಡಿಸೆಂಬರ್ 16, 2025ರಿಂದಲೇ ಸೆಪ್ಟೆಂಬರ್ ತಿಂಗಳ 24ನೇ ಕಂತನ್ನು ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆ. ಆದರೆ ಜನವರಿ ತಿಂಗಳು ಈಗ ಮುಗಿಯುತ್ತಾ ಬಂದರೂ ಇದುವರೆಗೆ ಕಂತುಗಳು ಜಮವಾಗಿಲ್ಲ. ಇನ್ನು ಇದೇ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮದ ವೇದಿಕೆ ಒಂದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬಂದಿದೆಯಾ ಎಂದು ಸಭೆಯಲ್ಲಿ ಸೇರಿದಂತ ಮಹಿಳೆಯರನ್ನ ಕೇಳಿದ್ದು, ಆದರೆ ಮಹಿಳೆಯರು ಕೈ ಸನ್ನೆ ಮಾಡುವ ಮೂಲಕ ಜಮಾ ಆಗಿಲ್ಲ ಎಂದು ಹೇಳಿದ್ದಾರೆ. ಸದ್ಯ ಇದೇ ಒಂದು ವಿಡಿಯೋ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಟೀಕೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳು ನಿಮಗೆ ತಲುಪುತ್ತಿದೆಯಾ ಇಲ್ಲವಾ ಎಂದು ಡಿ.ಕೆ. ಶಿವಕುಮಾರ್ ಅವರು ಜನರನ್ನ ಕೇಳಿದಾಗ ಆಗ ಮುಂದಿದ್ದಂತ ಕೆಲ ಮಹಿಳೆಯರು ಕೈ ತೋರಿಸುವ ಮೂಲಕ ಇಲ್ಲ ಎಂದು ಹೇಳಿದ್ದಾರೆ. ಹೌದು, ಸದ್ಯ ಈ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಇದೇ ಒಂದು ವಿಚಾರ ಕುರಿತಂತೆ ಬಿಜೆಪಿ ಟ್ವೀಟ್ ಕೂಡ ಮಾಡಿದೆ. ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರ್ಬೋದು. ಇದು ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ. ಅಂದುಕೊಂಡಿದ್ದು ಒಂದು, ಆಗಿದ್ದು ಇನ್ನೊಂದು. ಗೃಹಲಕ್ಷ್ಮಿ ಹಣ ಬರ್ತಿದೆ ತಾನೆ ಅಂತ ಬಿಲ್ಡಪ್ ತಗೊಂಡು ಕೇಳಿದ ಡಿ.ಕೆ. ಶಿವಕುಮಾರ್ ಅವರಿಗೆ ಮಹಿಳೆಯರು ಮುಖದ ಮೇಲೆ ಹೊಡೆದಂತೆ ಇಲ್ಲ 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 ಅಂದಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಕ್ಕೆ ಎಂದು ಬಿಜೆಪಿ ಟ್ವೀಟ್ ಮಾಡಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಇದೇ ಟ್ವೀಟ್ನಲ್ಲಿ ಜನರೇ ಬುದ್ಧಿ ಕಲಿಸ್ತಿದ್ದಾರೆ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಎಂದು ಬಿಜೆಪಿ ಟ್ವೀಟ್ ಮಾಡಿದೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೂ 2,000 ರೂಪಾಯಿ ಜಮಾವಾಗುತ್ತಿಲ್ಲವೆಂದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಮಾಹಿತಿ ಬಂದಿದೆ ಸ್ನೇಹಿತರೆ, ಅದು ಕೂಡ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ದೊಡ್ಡ ನಿಯಮ ಬದಲಾವಣೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಸ್ವಿಗ್ಗಿ, ಜೊಮ್ಯಾಟೊನಲ್ಲಿ ನೀವು ಫುಡ್ ಅನ್ನು ಆರ್ಡರ್ ಮಾಡಿದರೆ 10 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ. ತಡವು ಕೂಡ ಆಗಬಹುದು. ಯಾಕಂದ್ರೆ ಕೇಂದ್ರದ ಸರ್ಕಾರವೇ ಇನ್ನು ಮುಂದೆ 10 ನಿಮಿಷದಲ್ಲಿ ಆಹಾರ ತರುವಂತ ನಿಯಮವನ್ನೇ ಕಿತ್ತು ಹಾಕಲು ಸೂಚನೆ ಕೊಟ್ಟಿದೆ. ಹೌದು, ಕೇಂದ್ರದ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ನಿರಂತರ ಮಧ್ಯಸ್ಥಿಕೆ ಮತ್ತು ಸಭೆ ಮಾಡುವ ಮೂಲಕ ಎಲ್ಲಾ ಕಾಮರ್ಸ್ ಪ್ಲಾಟ್ಫಾರ್ಮ್ ಸೇರಿದಂತೆ ಬ್ಲಿಂಕಿಟ್, ಸ್ವಿಗ್ಗಿ, ಜೊಮ್ಯಾಟೊ, ಕ್ವಿಕ್ ಈ ಎಲ್ಲ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಕಡ್ಡಾಯವಾದಂತಹ 10 ನಿಮಿಷ ವಿತರಣಾ ಗಡುವನ್ನ ತೆಗೆದುಹಾಕುವಂತೆ ಸೂಚನೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಆಹಾರವನ್ನು ತಲುಪಿಸುವಂತಹ ವಿತರಣಾ ಸಮಯಕ್ಕೆ ಸಂಬಂಧಿಸಿದ ಕುರಿತಂತೆ ಸಭೆ ಮಾಡಿದಂತೆ ಇವರು ಸಭೆಯಲ್ಲಿ ಬ್ಲಿಂಕಿಟ್, ಜಿಪ್ಟೋ, ಜೊಮ್ಯಾಟೊ, ಸ್ವಿಗ್ಗಿ ಸೇರಿದಂತೆ ಪ್ರಮುಖ ವೇದಿಕೆಗಳೊಂದಿಗೆ ಸಭೆ ಮಾಡಿ ಸಭೆಯಲ್ಲಿ ಇನ್ನು ಮುಂದೆ 10 ನಿಮಿಷಗಳ ವಿತರಣಾ ಭರವಸೆಯನ್ನೇ ತೆಗೆದುಹಾಕುವಂತೆ ಸೂಚನೆ ಕೊಟ್ಟಿದ್ದಾರೆ. ಈ ಮೂಲಕ ಸ್ನೇಹಿತರೆ, ಇನ್ನು ಮುಂದೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಅನ್ನು ಆರ್ಡರ್ ಮಾಡಿದ ಬಳಿಕ ಸ್ವಲ್ಪ ತಡವು ಕೂಡ ಆಗಬಹುದು. ಯಾಕಂದ್ರೆ ಕೇಂದ್ರ ಸರ್ಕಾರದ ನಿಯಮವಿದೆ ಸ್ನೇಹಿತರೆ. ಹೌದು, ನಮಗೆ 10 ನಿಮಿಷದಲ್ಲಿ ಫುಡ್ ಸಿಗುತ್ತಲ್ಲ ಎಂಬ ಒಂದು ಆತುರ ಇರುತ್ತೆ. ಆದರೆ ಅದನ್ನು ಹೊತ್ತುಕೊಂಡು ಬರುವಂತಹ ಡೆಲಿವರಿ ಬಾಯ್ಗೆ, ಅಂದ್ರೆ ಅದೇನು ಡೆಲಿವರಿ ಪಾರ್ಟ್ನರ್ ಇದಾನಲ್ಲ, ಅದು ಅವನಿಗೆ ಬದುಕಿನ ಪ್ರಶ್ನೆ ಆಗಿರುತ್ತೆ. ಹೌದು ಸ್ನೇಹಿತರೆ, ರಸ್ತೆಯಲ್ಲಿ ಪ್ರಾಣ ಪಣಕ್ಕಿಟ್ಟು ಓಡಾಡುತ್ತಿದ್ದಂತ ಸಾವಿರಾರು ಗಿಗ್ ವರ್ಕರ್ಸ್ಗೆ ಈಗ ಕೊನೆಗೂ ಒಂದು ಜಯ ಸಿಕ್ಕಿದೆ. ಹೌದು, ಬ್ಲಿಂಕಿಟ್, ಜೊಮ್ಯಾಟೊ ಸೇರಿದಂತೆ ಎಲ್ಲ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಇನ್ನು ಮುಂದೆ 10 ನಿಮಿಷದಲ್ಲಿ ಡೆಲಿವರಿ ತರುತ್ತೇವೆ ಎಂಬ ಒಂದು ಭರವಸೆ ಟ್ಯಾಗ್ ಲೈನ್ ಅನ್ನ ಕೊಡುವಂತಿಲ್ಲ. ಹೌದು, ಈ ಕುರಿತಂತೆ ಕೇಂದ್ರ ಸರ್ಕಾರವೇ ಈ ಒಂದು ಸೂಚನೆ ಕೊಟ್ಟಿದೆ ಸ್ನೇಹಿತರೆ. ಹೌದು, ಯಾಕಂದ್ರೆ ಸ್ನೇಹಿತರೆ, ಕಂಪನಿಗಳು 10 ನಿಮಿಷದಲ್ಲಿ ಫುಡ್ ಅನ್ನು ತಲುಪಿಸಬೇಕು ಎಂದು ಡೆಲಿವರಿ ಬಾಯ್ಗೆ ಒತ್ತಡ ಹಾಕುವುದರಿಂದ ಅವರು ಆ ಒಂದು ಒತ್ತಡದಿಂದ ವೇಗವಾಗಿ ವಾಹನ ಚಲಾಯಿಸುವ ಸಾಧ್ಯತೆ ಇರುತ್ತೆ ಮತ್ತು ಇದರಿಂದಲೇ ವಾಹನಗಳು ಒಂದು ಆಕ್ಸಿಡೆಂಟ್ ಆಗಬಹುದು.
ಪಡೆಯಬಹುದು. ಹಾಗಾಗಿನೇ ಕೇಂದ್ರ ಸರ್ಕಾರ ಇದನ್ನ ಮನಗೊಂಡು ಇನ್ನು ಮುಂದೆ 10 ನಿಮಿಷ ಎಂದು ಹೇಳುವಂತಿಲ್ಲ ಎಂದು ಎಲ್ಲಾ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಸೂಚನೆ ಕೊಟ್ಟಿದೆ. ಹೌದು ಸ್ನೇಹಿತರೆ, ಫುಡ್ ಆರ್ಡರ್ ಮಾಡಿದ ಬಳಿಕವೇ ಮೊಬೈಲ್ನಲ್ಲಿ 10 ನಿಮಿಷ ಎಂಬ ಒಂದು ಟೈಮರ್ ಓಡುತ್ತಿರುವಾಗ ಆ ಒಂದು ಬೈಕ್ ಸವಾರನ ಮೇಲೆ ಅದು ಭಾರಿ ಒತ್ತಡವಾಗುತ್ತೆ. ಹಾಗಾಗಿನೇ ಆಕ್ಸಿಡೆಂಟ್ ಆಗುವ ಸಂಭಾವನೆಯೂ ಕೂಡ ಹೆಚ್ಚಾಗುತ್ತಿದ್ದು, ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ನಿಯಮದಲ್ಲಿ ಬದಲಾವಣೆ ತರಲು ಮುಂದಾಗಿದೆ. ಸರ್ಕಾರದ ಈ ನಿಯಮಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ವಾಹನ ಚಾಲಕರಿಗೂ ಕೂಡ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಹೌದು, ಕರ್ನಾಟಕದ ಸಾರಿಗೆ ಇಲಾಖೆ ಇದೀಗ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ FIR ಹಾಕಲು ಮುಂದಾಗಿದೆ. ಹೌದು, ಇನ್ನು ಮುಂದೆ ದಂಡ ಮಾತ್ರವಲ್ಲ, FIR ಕೂಡ ನಿಮ್ಮ ಒಂದು ವಿರುದ್ಧ ಬೀಳಲಿದೆ ಸ್ನೇಹಿತರೆ. ರಾಜ್ಯದ ಸಂಚಾರ ನಿಯಮವನ್ನ ಗಾಳಿಗೆ ತೂರುವ ವಾಹನ ಸವಾರರಿಗಿದು ಶಾಕಿಂಗ್ ಮಾಹಿತಿ. ಇನ್ನು ಮುಂದೆ ಮೊಂಡುತನ ಪ್ರದರ್ಶನ ಮಾಡಿದ್ರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಹೌದು, ಯಾಕಂದ್ರೆ ಸ್ನೇಹಿತರೆ, ದಂಡವಷ್ಟೇ ಅಲ್ಲ, ಕೇಸ್ ಕೂಡ ದಾಖಲು ಮಾಡಲಾಗುತ್ತಂತೆ. ಯಾರೆಲ್ಲರೂ ನಿಯಮ ಉಲ್ಲಂಘನೆ ಮಾಡುತ್ತಾರೋ ಅಂತವರಿಗೆ ಇದೇ ಒಂದು ಸೆಕ್ಷನ್ ಅಡಿಯಲ್ಲಿ FIR ದಾಖಲು ಮಾಡುವಂತೆ ಪೊಲೀಸರು ಇದೀಗ ಮುಂದಾಗಿದ್ದಾರೆ. ಹೌದು, ಸಂಚಾರ ಸಿಗ್ನಲ್ ದಾಟುವುದು, ಏಕಮುಖ ಸಂಚಾರಕ್ಕೆ ಅಡ್ಡಿಪಡಿಸುವುದು, ಎಲ್ಲಿ ಬೇಕೆಂದರಲ್ಲೇ ವಾಹನವನ್ನು ನಿಲ್ಲಿಸುವುದು, ಈ ರೀತಿ ಮಾಡಿದರೆ ಆ ಒಂದು ಸಮಯದಲ್ಲಿ FIR ದಾಖಲಿಸಲಾಗುತ್ತೆ ಎಂದು ಬೆಂಗಳೂರಿನ ಉಪ ಪೊಲೀಸ್ ಆಯುಕ್ತರಾಗಿರುವ ಅನೂಪ್ ಶೆಟ್ಟಿ ಎನ್ನುವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ನೇಹಿತರೆ, ಪೊಲೀಸ್ ಇಲಾಖೆ ಅಂಕಿಅಂಶಗಳ ಪ್ರಕಾರ 2025 ಜನವರಿಯಿಂದ ನವೆಂಬರ್ ತಿಂಗಳ ಅಂತ್ಯದವರೆಗೆ ಬೆಂಗಳೂರು ಒಂದರಲ್ಲಿ 6,62,447 ಸಿಗ್ನಲ್ ಜಂಪಿಂಗ್ ಪ್ರಕರಣ ದಾಖಲಾಗಿದೆ. ಅಂದರೆ ರೆಡ್ ಸಿಗ್ನಲ್ ಬಿದ್ದಿದ್ರೂ ಸಹ ವಾಹನವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿ ಸ್ನೇಹಿತರೆ, 3,02,000 ನೋ ಎಂಟ್ರಿ ಉಲ್ಲಂಘನೆಯಾಗಿದೆ. ಅಂದರೆ ಒನ್ ವೇನಲ್ಲೂ ಕೂಡ ವಾಹನ ತೆಗೆದುಕೊಂಡು ಹೋಗಿದ್ದಾರೆ. ಈ ರೀತಿ ಮಾಡಿದ್ದ ಪರಿಣಾಮ ಎಷ್ಟೋ ಜನರಿಗೆ ಟ್ರಾಫಿಕ್ ಸಮಸ್ಯೆ ಎದುರಿಸಬೇಕಾಗಿದ್ದು, ಹಾಗಾಗಿ ಇನ್ನು ಮುಂದೆ ಸೆಕ್ಷನ್ 285 ಅಡಿಯಲ್ಲಿ ಮತ್ತು ಸೆಕ್ಷನ್ 281 ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗುತ್ತಂತೆ. ಹೌದು ಸ್ನೇಹಿತರೆ, ಮೊದಲಿಗೆ ಸೆಕ್ಷನ್ 285, ಹೌದು BNS ಸೆಕ್ಷನ್ 285 ಅಂದರೆ ಸಾರ್ವಜನಿಕ ಮಾರ್ಗದಲ್ಲಿ ಅಪಾಯ ಅಥವಾ ಅಡ್ಡಿ ಉಂಟು ಮಾಡುವುದು. ಈ ಒಂದು ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗುತ್ತಂತೆ ಸ್ನೇಹಿತರೆ. ಅಂದರೆ ಒನ್ ವೇನಲ್ಲಿ ಬಂದರೆ ಸೆಕ್ಷನ್ 285 ಹಾಕುತ್ತಾರೆ. ಇನ್ನು ಅದೇ ರೀತಿ ಸಿಗ್ನಲ್ ಜಂಪಿಂಗ್ ಮಾಡಿದರೆ ಆಗ ಸೆಕ್ಷನ್ 281. ಈ ಒಂದು ಸೆಕ್ಷನ್ ಏನಂದರೆ ಸಾರ್ವಜನಿಕ ಮಾರ್ಗದಲ್ಲಿ ಅಜಾಗರೂಕರಾಗಿ ವಾಹನ ಚಾಲನೆ ಮತ್ತು ನಿರ್ಲಕ್ಷ್ಯ ಚಾಲನೆ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡುತ್ತಾರಂತೆ ಸ್ನೇಹಿತರೆ. ಈ ಒಂದು ನಿಯಮಗಳನ್ನು ಇನ್ನು ಮುಂದೆ ಉಲ್ಲಂಘಿಸಿದರೆ ಸ್ಥಳದಲ್ಲೇ ದಂಡ ಪಾವತಿ ಅಷ್ಟೇ ಅಲ್ಲ, ಕೇಸ್ ಕೂಡ ದಾಖಲಾಗುತ್ತೆ, ವಾಹನವನ್ನು ಕೂಡ ವಶಪಡಿಸಿಕೊಳ್ಳಲಾಗುವುದು ಎಂದು ಹೇಳಲಾಗಿದೆ. ಮತ್ತು ದಂಡ ಪಾವತಿಸಲು ನ್ಯಾಯಾಲಯಕ್ಕೂ ಕೂಡ ಸಂಪರ್ಕಿಸಬೇಕಾಗುತ್ತದೆ. ಈ ಮೂಲಕ ಇದು ದೀರ್ಘ ಪ್ರಕ್ರಿಯೆ ಆಗುವ ಕಾರಣ ಜನರು ಇನ್ನು ಮುಂದೆ ಉಲ್ಲಂಘನೆ ಕಡಿಮೆ ಮಾಡಬಹುದು ಎಂದು ಅನೂಪ್ ಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಎಲ್ಲ ಗೃಹಲಕ್ಷ್ಮಿಯವರು ಈಗಲೇ ಕಮೆಂಟ್ ಮಾಡಿ, ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ತಿಂಗಳಾಯಿತು ಹಣ ಜಮವಾಗದೆ? ಈಗ ಹುಬ್ಬಳ್ಳಿಯಲ್ಲಿ ಹಣ ಜಮವಾಗದ ಹಿನ್ನೆಲೆಯಲ್ಲಿ ಮಹಿಳಾ ಸಮಾವೇಶಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಹೌದು, ಸರಿಯಾದ ಸಮಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತಿಲ್ಲ ಮತ್ತು ಹಲವು ತಿಂಗಳಿನಿಂದ ಕಂತುಗಳು ಬಾಕಿ ಉಳಿದ ಪರಿಣಾಮ ಇದೀಗ ಆ ಒಂದು ಹಣವನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಬಿಜೆಪಿ ಬೃಹತ್ ಸಮಾವೇಶ ಮಾಡಲು ನಿರ್ಧಾರ ಮಾಡಿದೆ ಸ್ನೇಹಿತರೆ. ಮೊದಲ ಹಂತದಲ್ಲಿ ಹುಬ್ಬಳ್ಳಿಯಲ್ಲಿ ಈ ಒಂದು ಬೃಹತ್ ಮಹಿಳಾ ಸಮಾವೇಶಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಇದೇ ಫೆಬ್ರವರಿ ಮೊದಲ ಅಥವಾ 2ನೇ ವಾರದಲ್ಲಿ ಸಮಾವೇಶ ಮಾಡಲು ಬಿಜೆಪಿ ನಾಯಕರು ಚಿಂತನೆ ಮಾಡ್ತಿದ್ದಾರೆ. ಮಹಿಳೆಯರನ್ನೇ ಅಸ್ತ್ರವಾಗಿಟ್ಟುಕೊಂಡು ಬಿಜೆಪಿ ರಾಜ್ಯದ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಮುಂದಾಗಿದೆ. ಹೌದು, ಇಲ್ಲಿವರೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುತ್ತಿದ್ದಂಥ ಮಹಿಳೆಯರನ್ನೇ ಕಣಕ್ಕಿಳಿಸುವ ಮೂಲಕ ಈಗ ದೊಡ್ಡ ಮಟ್ಟದಲ್ಲಿ ಮಹಿಳಾ ಸಮಾವೇಶಕ್ಕೆ ರಾಜ್ಯದ ಬಿಜೆಪಿ ನಿರ್ಧಾರ ಮಾಡಿದೆ ಸ್ನೇಹಿತರೆ. ಇನ್ನಿದೇ ಮಧ್ಯೆ ಕೆಲ ಮಹಿಳೆಯರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವೂ ಕೂಡ ಹೊರಹಾಕಿದ್ದಾರೆ. 3 ತಿಂಗಳಿನಿಂದ ಹಣ ಬಂದಿಲ್ಲ, ಇದನ್ನೇ ನಂಬಿಕೊಂಡು ನಾವು ಜೀವನ ಸಾಗಿಸುತ್ತಿದ್ದೆವು. ಈಗ ಏಕಾಏಕಿ ಹಣ ಬಾರದೆ 3 ತಿಂಗಳು ಕಳೆದು ಹೋಯಿತು. ದಿನನಿತ್ಯ ವಸ್ತುಗಳೆಲ್ಲ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ ಎಂದು ಸರ್ಕಾರದ ವಿರುದ್ಧ ಕೆಲ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾವಾಗಿಲ್ಲವೆಂದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡ್ತಾ ಯಾವ ಊರು ಮತ್ತು ಕೊನೆಯ ಕಂತು ಯಾವಾಗ ಜಮಾ ಆಗಿತ್ತು ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಈ ಎಲ್ಲ ಮಾಹಿತಿಗಳು ಇಷ್ಟವಾಯ್ತಾ? ಹಾಗಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.